ಪೂರಕವಾಗಿ ಅವರೇ ಆಯೋಜನೆ ಇದೆ. ಶಾಲಾ ಹಂತದಲ್ಲಿ ಶಾಲಾ ವಾರ್ಷಿಕೋತ್ಸವವನ್ನು ಇವತ್ತು ಹಿರಿಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ನೆರವೇರಿಸ್ಕೊಳ್ತಾ ಇದ್ದಾರಂತೆ. ಬಹುಶಃ ನಾವೆಲ್ಲರೂ ಅದಕ್ಕೆ ಭಾಗಿದಾರರಾಗೋಣ. ಆ ಮೂಲಕ ವಿದ್ಯಾರ್ಥಿಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮವಾದ ಶಿಕ್ಷಣ ಇದೆ ಅನ್ನೋದನ್ನ ಪ್ರತಿಯೊಬ್ಬರಿಗೂ ಮುಗಿಸುವಂತ ಒಂದು ಶಿವಾವಕಾಶವನ್ನು ನಾವು ಭಾವಿಸೋಣ. ಕಲಿಕಾ ಹಬ್ಬದ ವಿಶೇಷತೆ ಬಹುಶಃ ನಾವು ಹಲವಾರು ಕ್ಲಸ್ಟರ್ ಕೇಂದ್ರಗಳಲ್ಲಿ ನೋಡ್ತಾ ಇದ್ದೀವಿ. ಫಂಡಮೆಂಟಲ್ ಲಿಟ್ರಸಿ ಅಂಡ್ ನ್ಯೂಮರಸಿ ಅಂತ ಕಲಿಕೆಯಲ್ಲಿ ಹಿಂದುಳಿದಂತಹ ವಿದ್ಯಾರ್ಥಿಗಳನ್ನ ಉಲ್ಲಾಸದಾಯಕವಾಗಿ ಸೃಜನಾತ್ಮಕ ಕೌಶಲ್ಯಗಳನ್ನು ಬೆಳೆಸೋ ನಿಟ್ಟಿನಲ್ಲಿ ಮಕ್ಕಳಲ್ಲಿರುವಂತಹ ರಚನಾತ್ಮಕ ಕೌಶಲ್ಯಗಳು ಹೊರಬರಬೇಕು. ಈಗ ಇಲಾಖೆ ಆಶಯ ಪ್ರತಿಯೊಂದು ಮಗುವಿಗೂ ಸಹ ಚಟುವಟಿಕೆ ಆಧಾರಿತ ಕಲಿಕೆಯನ್ನ ಕೊಡಬೇಕು ಅನ್ನುವಂಥದ್ದು. ಕಾರ್ಯಕ್ರಮ ಯಶಸ್ವಿ ಆಗಲಿ. ಮುಂದಿನ ದಿನಗಳಲ್ಲೂ ಸಹ ಈ ಕಲಿಕೆಯ ಹಬ್ಬ ಮಕ್ಕಳಲ್ಲಿ ಒಂದು ಸೃಜನಾತ್ಮಕ ಬೆಳವಣಿಗೆಗೆ ಕಾರಣೀಕರಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಮಾತನಾಡಲು ಅವಕಾಶ ಕೊಡುವಂತ ವೇದಿಕೆಯಲ್ಲಿ ಎಲ್ಲ ಗಣ್ಯರನ್ನ ಮತ್ತೊಮ್ಮೆ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದು ಧನ್ಯವಾದಗಳು. ದಿನಾಂಕ 5/1/26 ಸೋಮವಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಂದಗಾಲು, ಮಂಡ್ಯ ತಾಲೂಕು ಉತ್ತರ ವಲಯ. ಇಲ್ಲಿ ನಮ್ಮ ಶಾಲೆಯಲ್ಲಿ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ FLN ಕಲಿಕಾ ಹಬ್ಬವನ್ನು ಈ ದಿನ ನಮ್ಮ ಶಾಲೆಯಲ್ಲಿ ಏರ್ಪಡಿಸಿದೆವು. ಆ ಒಂದು ಸಮಾರಂಭಕ್ಕೆ, ಕಾರ್ಯಕ್ರಮಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಿಂದ ECOಗಳು, BRC ಸರು ಮತ್ತು ಶಿಕ್ಷಣ ಸಂಯೋಜಕರು ಮತ್ತು CRPಗಳು, ಎಲ್ಲ ಶಾಲೆಯಿಂದ 14 ಜನ ಸಂಪನ್ಮೂಲ ವ್ಯಕ್ತಿಗಳು, ಪೋಷಕರು, ಮಕ್ಕಳು, 17 ಶಾಲೆಯಿಂದ ಆಗಮಿಸಿದಂತಹ 100 ಮಕ್ಕಳು, ನಮ್ಮ SDMC ಅಧ್ಯಕ್ಷರು, ಸದಸ್ಯರು, ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು, ಸದಸ್ಯರು, ನನ್ನೆಲ್ಲ ಶಿಕ್ಷಕ ವೃಂದದವರು ಎಲ್ಲರೂ ಸೇರಿ ಈ ಕಲಿಕಾ ಹಬ್ಬವನ್ನು ತುಂಬ ಚೆನ್ನಾಗಿ ನಮ್ಮ ಶಾಲೆಯಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟರು. ಅವರೆಲ್ಲರಿಗೂ ನಮ್ಮ ಶಾಲೆಯ ಪರವಾಗಿ, SDMCಯ ಪರವಾಗಿ, ನಮ್ಮ ಶಾಲೆಯ ಪರವಾಗಿ ಅವರಿಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ.